ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಬಾರಿ ಯಾವುದೇ ಒಂದು ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೇಳುವಂಥದ್ದು, ಮಗುವಿನ ಡೇಟ್ ಆಫ್ ಬರ್ತ್ ಸರಿ ಇದೆಯಾ, ನಕ್ಷತ್ರ ಸರಿ ಇದೆಯಾ, ಯಾರಿಗೂ ಏನು ತೊಂದರೆ ಆಗಲ್ವಾ, ಅತ್ತೆಗೆ ತೊಂದರೆ ಆಗಲ್ವಾ, ಮಾವಂಗೆ ತೊಂದರೆ ಆಗಲ್ವಾ, ಅಥವಾ ನಮ್ಮ ಯಜಮಾನರಿಗೆ ಈ ಥರ ಬಾಲಗ್ರಹ ದೋಷ ಇದೆಯಾ. ಕೊನೆ ಕೇಳ್ತಾರೆ, ಏನಾದರೂ ಯೋಗ ಇದೆಯಾ, ನಮ್ಮ ಮಗನಿಗೆ ಏನಾದರೂ ಗಜಕೇಸರಿ ಯೋಗ ಅಥವಾ ಯಾವುದಾದ್ರೂ ಕೆಲವರಿಗೆ ಗೊತ್ತಿರುತ್ತೆ ಅಂಥ ಯೋಗ ಇದೆಯಾ, ಇಂಥ ಯೋಗ ಇದೆ. ಯೋಗದಲ್ಲಿ ಹಲವಾರು ವಿಧವಾದಂಥ ಯೋಗ ಜಾತಕದಲ್ಲಿ ಇದೆ. ಆದರೆ ಎಷ್ಟೋ ಬಾರಿ ಆ ಜಾತಕದಲ್ಲಿ ಇರುವಂಥ ಯೋಗ ನಮ್ಮ ಜೀವನದಲ್ಲಿ ನಡೆಯೋದೇ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ನಾನು ಈಗಾಗಲೇ ನನ್ನ ಹಲವಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೋಡಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಇಂತಹ ಯೋಗದಲ್ಲಿ ಎಲ್ಲರಿಗೆ ಗಜಕೇಸರಿ ಯೋಗ ಅನ್ನೋದು ಮಾತ್ರ ಗೊತ್ತಿದೆ. ಇವತ್ತು ಪಂಚ ಮಹಾಪುರುಷ ಯೋಗ ಅಂತ ಹೇಳ್ತೀವಿ, ಅದರಲ್ಲಿ ಮಾಲವ್ಯ ಯೋಗ ಅಂತ ಹೇಳ್ತೀವಿ. ಈ ಮಾಲವ್ಯ ಯೋಗ ಯಾವಾಗ, ಹೇಗೆ, ಎಲ್ಲಿ, ಇದನ್ನು ನಾವು ನೋಡ್ತಾ ಹೋಗೋಣ. ಯಾಕಂದರೆ ನಮ್ಮ ಶಾಸ್ತ್ರ ಅಂತ ಹೇಳಿದಂಥ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚ ಮಹಾಪುರುಷ ಯೋಗಗಳು ಸಮೇತ ಒಂದಾಗಿದೆ. ಈ ಯೋಗವು ಶುಕ್ರ ಗ್ರಹದಿಂದ ಬರುತ್ತೆ. ಮೀನ್ಸ್ ಇದು ವೀನಸ್ ಪ್ಲಾನೆಟ್ ಅಂತ ಏನು ಹೇಳ್ತೀವಿ, ಈ ವೀನಸ್ ಪ್ಲಾನೆಟಿಂದ ಬರುತ್ತೆ. ಈ ಶುಕ್ರ ಗ್ರಹವು ಲಗ್ನದಿಂದ ಅಥವಾ ಕೇಂದ್ರ ಸ್ಥಾನಗಳು ಅಂತ ನಾವು ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. 1, 4, 7, 10 ಈ ಮನೆಗಳಲ್ಲಿ, ಅಥವಾ ತನ್ನದೇ ಆದಂತಹ ರಾಶಿ, ಶುಕ್ರನ ರಾಶಿಯಾಗಿರುವಂಥ ತುಲಾ ರಾಶಿ ಅಥವಾ ವೃಷಭ ರಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಉಚ್ಚ ರಾಶಿಯಿಂದ ಮೀನ ರಾಶಿ ಶುಕ್ರನಿಗೆ ಉಚ್ಚ ಸ್ಥಾನ ಆಗುತ್ತೆ. ಅಂತಹ ರಾಶಿಯಲ್ಲಿ ಏನು ಶುಕ್ರ ಗ್ರಹ ಸ್ಥಿತನಾಗಿದ್ದಂತಹ ಸಂದರ್ಭದಲ್ಲಿ ನಮಗೆ ಈ ಪಂಚ ಮಹಾಪುರುಷಗಳ ಯೋಗಗಳಲ್ಲಿ ಉಂಟಾದಂತಹ ಮಾಲವ್ಯ ಯೋಗ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೇನೇ ಇಂತಹ ವ್ಯಕ್ತಿಗೆ ಒಂದು ಏನು ಆರೋಗ್ಯ ಚೆನ್ನಾಗಿರುತ್ತೆ, ಯೋಗ ಜಾಸ್ತಿ ಉಂಟಾಗುತ್ತೆ, ಐಷಾರಾಮಿ, ಶುಕ್ರ ಬಂದು ಲಕ್ಸುರಿ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಅಂಥ ಲಕ್ಸುರಿ ಸಿಗುತ್ತೆ. ಸಡನ್ನಾಗಿ ವೆಲ್ತು, ಒಳ್ಳೆ ಕಾರ್ ತೊಗೊಳ್ಳೋದು, ಒಳ್ಳೆ ಮನೆ ತೊಗೊಳ್ಳೋವಂಥದ್ದು, ಒಳ್ಳೊಳ್ಳೆ ಬಟ್ಟೆಗಳು, ವಜ್ರ ವೈಡೂರ್ಯಗಳು ಇವೆಲ್ಲವೂ ತಗೊಳ್ತಾರೆ. ಹಾಗೆಯೇ ಸುಖ ಸಂಪತ್ತು, ಜೊತೆಗೆ ಖ್ಯಾತಿ, ಜೊತೆಗೆ ಸೌಂದರ್ಯವನ್ನು, ವೀನಸ್ ಬಂದು ಒಂದು ಸೌಂದರ್ಯವನ್ನು ಕೊಡುವಂಥ ಗ್ರಹ ಅಂತ ಹೇಳ್ತೀವಿ, ಸೌಂದರ್ಯವನ್ನು ಸಮೇತ ಕೊಡುತ್ತೆ. ಹಾಗೆಯೇ ಇಂತಹ ಒಂದು ಶುಕ್ರನ ಒಂದು ನಮ್ಮ ಜನ್ಮ ಜಾತಕದಲ್ಲಿ ಶುಕ್ರನು ತನ್ನದೇ ಆದಂತಹ ರಾಶಿಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶುಕ್ರನ ಸ್ಥಾನದಲ್ಲಿ ಅಂತ ಹೇಳಿದಾಗ ಇವು ಸಿಗುತ್ತೆ. ಹಾಗೆಯೇ ನಾನು ಹೇಳಿದೆ ಕೇಂದ್ರ ಸ್ಥಾನ ಅಂತ ಹೇಳ್ಕೊಂಡು, ಇದರಿಂದ ಏನಾಗುತ್ತೆ ಅಂತಂದರೆ ಇಂತಹ ಒಂದು ಮಾಲವ್ಯ ಯೋಗದಿಂದ ಶ್ರೀಮಂತಿಕೆ ಜೀವನ ನಡೆಸ್ತಾರೆ, ಕಲೆಗೆ ಸಂಬಂಧಪಟ್ಟಂತಹ ಸೇವೆ ಸಲ್ಲಿಸ್ತಾರೆ, ಕಲೆಗೆ ಸಂಬಂಧಪಟ್ಟಂತಹ ಪಾರಿತೋಷಗಳನ್ನು ತಗೊತಾರೆ ಅಥವಾ ಮೆಡಲ್ ಅಂತ ಏನು ಹೇಳ್ತೀವಿ ಅದು. ಹಾಗೆಯೇ ಕವನಗಳನ್ನು ಬರೀತಾರೆ, ಸಂಕಲನಗಳನ್ನು ಬರೀತಾರೆ, ಜೊತೆಗೆ ಸುಗಂಧ ದ್ರವ್ಯಗಳು, ಜೊತೆಗೆ ಗಾಜಿನ ವಸ್ತುಗಳು ಅಥವಾ ಸೀರೆ ಅಂಗಡಿ, ಆಭರಣ ಅಂಗಡಿ, ಸಿಹಿ ಪಾನೀಯಗಳು, ಲಕ್ಸುರಿ ಏನಾದರೂ ಅಪಾರ್ಟ್ಮೆಂಟ್ಗಳು ಆ ಥರ ಎಲ್ಲ ಒಂದು ಇತ್ತು ಅಂತಂದರೆ ಇನ್ನಷ್ಟು ವೈಭೋಗದ ಜೀವನವನ್ನು ಕೊಡ್ತಾರೆ. ಜೊತೆಗೆ ಹಣ್ಣಿನ ಅಂಗಡಿ ಇಟ್ಟು ಹೆಚ್ಚಾಗಿ ಸಂಪಾದನೆ ಮಾಡುವಂಥದ್ದು, ಚೆನ್ನಾಗಿ ಬದುಕ್ತಾರೆ. ಜೊತೆಗೆ ಯಾರಿಗೆ ಮಾಲವ್ಯ ಯೋಗ ಇದ್ದು ಅವರು ಸ್ತ್ರೀ ದೇವತೆಯನ್ನು ಆರಾಧನೆಯನ್ನು ಮಾಡ್ತಾರೆ, ಜೊತೆಗೆ ಅವರು ಸಮಾಧಾನಿಗಳಾಗಿರ್ತಾರೆ, ಶ್ರೀಮಂತರು, ಸೌಖ್ಯವಂತರು ಆಗ್ತಾರೆ. ಜೊತೆಗೆ ಮುಂದಾಲೋಚನೆಯನ್ನು ಸಮೇತ ಇವರು ಮಾಡಬೇಕಾಗುತ್ತೆ. ಯಾಕಂದರೆ ಬಂದಂತಹ ಲಕ್ಸುರಿ ಹಣನ ಒಂದೇ ಸತಿ ಹಾಳು ಮಾಡುವಂತಹ ಒಂದು ಸಮಯನೂ ಇರುತ್ತೆ. ಹಾಗಾಗಿ ಇವರು ಯೋಚನೆ ಮಾಡಿ, ಗುರು ಹಿರಿಯರು ಇವರಿಗೆ ಅಥವಾ ಮದುವೆ ಆಗಿದ್ರೆ ಪತ್ನಿ, ಮದುವೆ ಆಗಿಲ್ಲ ಅಂತಂದರೆ ತಂದೆ ತಾಯಿಂದಿರ ಒಂದು ಮಾರ್ಗದರ್ಶನದಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ಇಂತಹ ಯಾಕೆ ಇಷ್ಟೆಲ್ಲ ಜಾತಕದಲ್ಲಿ ಏನಾದರೂ ಇವರಿಗೆ ಈ ಥರ ಕಾಂಬಿನೇಷನ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಗೌರವ ಸಿಗುತ್ತೆ, ಒಂದು ಪದವಿನೂ ಸಿಗುತ್ತೆ. ಸೊ ಇದು ಒಂದು ಯೋಗದ ಶಕ್ತಿಯಾಗಿಯೂ ಸಮೇತ ಇವರಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಎಷ್ಟೋ ಈ ಥರ ಮಾಲವ್ಯ ಯೋಗ ಇದ್ದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ತುಂಬ ಅನ್ಯೋನ್ಯ ಇರುತ್ತೆ. ಯಾಕಂದರೆ ಶುಕ್ರ ಬಂದು ಲಕ್ಸುರಿಗೆ ಕಾರಕ, ಜೊತೆಗೆ ಹೆಂಡತಿಗೆ ಕಾರಕ ಗಂಡಿನ ಜಾತಕ ಆಗಿದ್ದರೆ. ಹಾಗೆ ಕಲೆ ಮತ್ತು ಸೌಂದರ್ಯಗಳಲ್ಲಿ ಹೆಚ್ಚಿನ ಒಂದು ಆಳವಾದ ಆಸಕ್ತಿ ಮಾಡ್ತಾರೆ, ಐಷಾರಾಮ್ಯ ಜೀವನ ಅಂತ ಹೇಳಿದೆ. ಆಗ ಸಹಕಾರವಾದಂತಹ ನಡತೆ, ಯಾವುದೇ ವ್ಯಾಪಾರಗಳು ಇತ್ತು ಅಂತಂದರೆ ಅವರಿಗೆ ವ್ಯಾಪಾರದಲ್ಲಿ ತುಂಬ ಯಶಸ್ಸು
ಸಿಗುತ್ತೆ. ಹಾಗೇನೇ ಯಾವಾಗ ಇದು ನಿಮಗೆ ಸಿಗಲ್ಲ ಅಂತ ಹೇಳಿದಂತಹ ಜಾತಕದಲ್ಲಿ ನಿಮಗೆ ದೋಷಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಇದು ಮಾಲವ್ಯ ಯೋಗ ನಿಮಗೆ ಸಂಭವ, ಅಂದರೆ ನಿಮಗೆ ಜಾತಕದಲ್ಲಿ ಸಿಗಲ್ಲ ಅಂತ. ಯಾಕೆ ಅಂತಂದರೆ ಇಲ್ಲಿ ಯಾವಾಗ ನಿಮಗೆ ಸಿಗಲ್ವೋ ಮಾಲವ್ಯ ಯೋಗ, ಇದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಅನ್ಯ ಆತ್ಮಗಳನ್ನು ದೇಹಕ್ಕೆ ಕಳಿಸಿದಂತಹ ಸಂದರ್ಭಗಳಲ್ಲಾಗಿರ್ಬೋದು, ಅಥವಾ ನಮಗೆ ಅಷ್ಟಮಾಧಿಪತಿಯ ಅಥವಾ 6, 8, 12ನೇ ಮನೆಯ ದಶಾಭುಕ್ತಿಗಳ ಸಂದರ್ಭದಲ್ಲೂ ಸಮೇತ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಉಂಟಾಗುತ್ತೆ. ಹಾಗೇನೇ ಇನ್ನು ನಮಗೆ ಇದು ಬಂದು 6, 8, 12ರಲ್ಲಿ ನನ್ನ ಶುಕ್ರ ನಮ್ಮ ಜಾತಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಶುಭ ಫಲವನ್ನು ತಂದುಕೊಡಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಕಷ್ಟ ಇರುತ್ತೆ, ಅನ್ಯೋನ್ಯ ಇಲ್ಲದೆ ಇರುವಂಥದ್ದು, ಅಥವಾ ದಂಪತಿಗಳ ಮಧ್ಯೆ ವಿರಸ, ಡೈವೋರ್ಸು ಇವೆಲ್ಲವೂ ಉಂಟಾಗುತ್ತೆ. ಅದನ್ನು ನಾವು ನೋಡಬೇಕಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಮ್ಮ ಜಾತಕ ತುಂಬ ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ, ಗಜಕೇಸರಿ ಯೋಗ ಇದೆ, ಅಮಲ ಯೋಗ ಇದೆ, ವಿಮಲ ಯೋಗ ಇದೆ, ಧನ ಯೋಗ ಇದೆ. ಈ ಥರ ಧನ ಯೋಗಗಳು ಅಂದಾಗ ತುಂಬ ಯೋಗ ಇದೆ. ಇದರಲ್ಲಿ ಈಗ ಹೇಗೆ ನಾನು ಮಾಲವ್ಯ ಯೋಗ ಅಂದರೆ ಭದ್ರ ಯೋಗ, ಶಶ ಯೋಗ, ಈ ಥರ ಗುರುಹಂಸ ಯೋಗ, ಈ ಥರ ಎಲ್ಲ ಯೋಗಗಳಿದೆ. ಸೊ ಇದನ್ನು ನಾವು ಪಂಚಮಹಾಪುರುಷ ಯೋಗಗಳಲ್ಲಿ ಇದೆಲ್ಲವೂ ಬರುತ್ತೆ. ಯೋಗಗಳು ಅಂದಾಗ ಬೇಕಾದಷ್ಟು ಪಟ್ಟಿಯನ್ನು ಸಮೇತ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಮಾಲವ್ಯ ಯೋಗ ಇದ್ದಿದ್ರೆ ಆಗ ಶುಕ್ರನ ಹೇಳಿದೆ, ಶುಕ್ರ ಸ್ವಸ್ಥಾನ ಮತ್ತು ಕೇಂದ್ರಗಳು ಅಥವಾ 1, 4, 7, 10 ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಂದ್ರ ಸ್ಥಾನ ಅಂತೀವಿ. ಅಂತಹ ಸಂದರ್ಭದಲ್ಲಿ ನಮಗೆ ಉನ್ನತವಾದದ್ದು ಸಿಗುತ್ತೆ. ಅಕಸ್ಮಾತು ಮೇಡಮ್ ನಮಗೆ ಮಾಲವ್ಯ ಯೋಗ ಇದೆ ಆದರೂ ನಮಗೆ ಅಪ್ಲಿಕೇಬಲ್ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜಾತಕವನ್ನು ನಾವು ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಶುಕ್ರ ನಿಂತಿರುವ ನಕ್ಷತ್ರ ಯಾರು, ಶುಕ್ರ ಪ್ಲಾನೆಟ್ಸ್ಗೆ ಅಥವಾ ವೀನಸ್ ಪ್ಲಾನೆಟ್ಸ್ಗೆ ಯಾರ ಆಸ್ಪೆಕ್ಟ್ಸ್ ಇದೆ, ಅಥವಾ ಮಾಂದಿ ಯುತಿ ಏನಾದರೂ ಇದೆಯಾ, ಅಥವಾ ರಾಹು ಯುತಿ ಇದೆಯಾ, ಅಥವಾ ಮಾಂತ್ರಿಕ ಬಾಧೆ ಅಥವಾ ಪ್ರೇತ ಬಾಧೆ ಅಥವಾ ಅಮಾನುಷ ಶಕ್ತಿ ಮೈಯಲ್ಲಿ ಇರೋದು, ಇವೆಲ್ಲವನ್ನು ನಾವು ನೋಡಿ ತಿಳ್ಕೊಬೋದು ಅಂತ ಹೇಳ್ತೀನಿ. ಯಾರಿಗಾದರೂ ಇದರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ವಾಟ್ಸಪ್ ನಂಬರ್ ಬಂದು 70198065ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.